ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವಪೇಟ್, ಮಡಿಕೇರಿ. ನಮಸ್ಕಾರ, ಕೊಡಗು ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಿಯಂತ್ರಣ ತಪ್ಪಿದ ಲಾರಿ ಸೀದಾ ತೋಟದ ಒಳಗೆ. ಸಿದ್ದಾಪುರ ಮೈಸೂರು ರಸ್ತೆಯಲ್ಲಿ ಘಟನೆ. 10 ಕಡಿದಾಟಿದ ಅರೇಬಿಕಾ ಪಾರ್ಚ್ಮೆಂಟ್ ಕಾಫಿ. ಸಂತಸದಲ್ಲಿ ಕಾಫಿ ಬೆಳೆಗಾರರು. ಕೆಎಸ್ಆರ್ಟಿಸಿಗೂ ತಟ್ಟಿದ ಕೊರೋನಾ ಬಿಸಿ. ಒಂದು ಟ್ರಿಪ್ಗೆ 13,000 ಇದ್ದ ಬಸ್ ಕಲೆಕ್ಷನ್ ಇಂದು 3,000 ರೂಪಾಯಿಗೆ ಇಳಿಕೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಭೆ. ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಅಧಿಕಾರಿಗಳ ಸಲಹೆ. ಕಾಲೇಜಿನ 71ನೇ ವರ್ಷದ ವಾರ್ಷಿಕೋತ್ಸವ. ಬಡತನ ಮೀರಿ ಬದುಕಿನಲ್ಲಿ ಗುರಿ ತಲುಪಲು ಶಿಕ್ಷಣ ಪಡೆಯಿರಿ. ಪ್ರೊಫೆಸರ್ ಪಿಎಲ್ ಧರ್ಮ ಸಲಹೆ. ಇದೀಗ ವಾರ್ತೆಗಳ ವಿವರ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ರಸ್ತೆಯಿಂದ ಸರಿದು ಪಕ್ಕದ ತೋಟದ ಒಳಗೆ ನುಗ್ಗಿದ ಘಟನೆ ಸಿದ್ದಾಪುರ ಮೈಸೂರು ರಸ್ತೆಯಲ್ಲಿ ನಡೆದಿದೆ. ಈ ಘಟನೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿದ್ದಾಗಿ ವರದಿಯಾಗಿಲ್ಲ. ನಂತರ ಸ್ಥಳೀಯರ ಸಹಾಯದಿಂದ ಲಾರಿಯನ್ನು ರಸ್ತೆಯ ಮೇಲಕ್ಕೆ ತರಲಾಯಿತು. ಹೈಟ್ ಹಂಗೆ ಮಾಡಿದ್ರೆ ಅಲ್ಲಿ ಹೈಟ್ ಮಾಡಿದ್ರೆ ಇದಾಗ್ತದಣ್ಣ, ಬರ್ಲಿಕ್ಕೆ ಅಲ್ಲ ಟ್ಯಾಂಕಿ ಹೈಟ್ ಮಾಡಿದ್ರೆ ಟ್ಯಾಂಕಿಗೆ ಏಟಾಗ್ತದೆ. మరే మీరు ఓయ్ നല്ല ബുദ്ധി ಗಾಡಿ ಬಿಟ್ಟು ಇಡೀ
ಇಡೀ ಜಗತ್ತನ್ನೇ ಕೊರೋನಾ ವೈರಸ್ ಸೋಂಕಿನ ಮಹಾಮಾರಿ ನಡುಗಿಸುತ್ತಿದೆ. ರಾಜಧಾನಿಯಲ್ಲೂ ಹೈದರಾಬಾದ್ ಮೂಲದ ಟೆಕ್ಕಿಯೊಬ್ಬರಿಗೆ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಸಾಕಷ್ಟು ಇಳಿಕೆಯಾಗಿದೆ. ಅಷ್ಟೇ ಅಲ್ಲದೆ ಈ ವೈರಸ್ನ ಭೀತಿ ಇದೀಗ ಸಾರಿಗೆ ಬಸ್ಸಿಗೂ ತಟ್ಟಿದೆ. ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಕರು ಇಲ್ಲದೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಜನಸಂಖ್ಯೆ ವಿರಳವಾಗಿದೆ. ಇಡೀ ಜಗತ್ತನ್ನೇ ಕೊರೋನಾ ವೈರಸ್ ಸೋಂಕಿನ ಮಹಾಮಾರಿ ನಡುಗಿಸ್ತಾ ಇದೆ. ರಾಜ್ಯ ರಾಜಧಾನಿಯಲ್ಲೂ ಹೈದರಾಬಾದ್ ಮೂಲದ ಟೆಕ್ಕಿಯೊಬ್ಬರಿಗೆ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿರುವುದು ಬೆಳಕಿಗೆ ಬಂದ ಹಿನ್ನೆಲೆ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಸಾಕಷ್ಟು ಇಳಿಕೆಯಾಗಿದೆ. ಅಷ್ಟೇ ಅಲ್ಲದೆ ಈ ವೈರಸ್ನ ಭೀತಿ ಇದೀಗ ಸಾರಿಗೆ ಬಸ್ಸಿಗೂ ತಟ್ಟಿದೆ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರಿಲ್ಲದೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಜನಸಂಖ್ಯೆ ವಿರಳವಾಗಿದೆ. ಮಂಜಿನನಗರಿ ಮಡಿಕೇರಿಯಲ್ಲೂ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದ್ದು, ಮಡಿಕೇರಿಯಿಂದ ಹಾಸನ, ಮೈಸೂರು, ಬೆಂಗಳೂರು, ಮಂಗಳೂರಿಗೆ ತೆರಳುವ ಬಸ್ಸುಗಳಲ್ಲಿ ಹೆಚ್ಚಾಗಿ ಪ್ರಯಾಣಿಕರು ಕಂಡುಬರ್ತಾ ಇಲ್ಲ. ಬೆರಳೆಣಿಕೆಯಷ್ಟು ಮಾತ್ರ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ದಾರೆ. ಬಸ್ಸಿನೊಳಗೆ ಕೂರುವಾಗ ಮಾಸ್ಕ್ ಹಾಕಿಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಬಸ್ಸಿನ ನಿರ್ವಾಹಕರೊಬ್ಬರು ಮಾತನಾಡಿ, ಈ ಹಿಂದೆ ಮಡಿಕೇರಿಯಿಂದ ಹಾಸನಕ್ಕೆ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗ್ತಾ ಇದ್ದೆವು. ಒಂದು ಬಾರಿಗೆ ಕಲೆಕ್ಷನ್ ಸುಮಾರು 12,000 ಆಗ್ತಾ ಇತ್ತು. ಈಗ ಕೊರೋನಾ ವೈರಸ್ ಭೀತಿಯಿಂದ ಪ್ರಯಾಣಿಕರಿಲ್ಲದೆ ಕೇವಲ 2,000, 3,000 ಆಗ್ತಾ ಇದೆ. ಇದರಿಂದ ಸಂಸ್ಥೆಗೆ ತುಂಬಾ ನಷ್ಟ ಆಗ್ತಾ ಇದೆ ಎಂದರು. ಕೊರೋನಾ ವೈರಸ್ ಭೀತಿ ಗ್ರಾಮೀಣ ಪ್ರದೇಶಕ್ಕೂ ಹಬ್ಬಿದ್ದು, ಜನರು ಸರ್ಕಾರಿ ಬಸ್ ಹತ್ತಲು ಹಿಂದೆ ಮುಂದೆ ಯೋಚನೆ ಮಾಡುವ ಪರಿಸ್ಥಿತಿಗೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಯಾಕೆ ಅಂತಂದರೆ ವೈರಸ್ ಬರುತ್ತೆ ಅನ್ನೋ ಉದ್ದೇಶದಿಂದ ಕರ್ನಾಟಕದಲ್ಲಿ ಈ ಮಡಿಕೇರಿ ಯಾವಾಗಲೂ ಟೂರಿಸಂ ಪ್ಲೇಸು. ಮಡಿಕೇರಿ ಮತ್ತು ಕುಶಾಲನಗರ, ಈ ಸುಂಡಿಗೊಪ್ಪ ಇದೆಲ್ಲ ಟೂರಿಸಂ ಪ್ಲೇಸು. ಈ ಕಡೆ ಭಾಳ ಅತಿ ಕಡಿಮೆಯಾಗಿ ಪ್ರಯಾಣಿಕರು ಬಹಳ ಸಂಖ್ಯೆ ಕಡಿಮೆಯಾಗಿದೆ. ಮೊದಲು ಎಲ್ಲ ಈ ವೈರಸ್ಸಿನ ಭೀತಿ ಇರಲಿಲ್ಲ. ಈಗ ಇತ್ತೀಚೆಗೆ ವೈರಸ್ಸಿನ ಕಾರಣದಿಂದಾಗಿ ಜನಸಂಖ್ಯೆ ಬಹಳ ಕಡಿಮೆಯಾಗಿದೆ. ಮೊದಲು ಒಂದು 10-12 ಸಾವಿರ ರೂಪಾಯಿ ಮೇಲೆ ಬರೋದು ಕಲೆಕ್ಷನ್. ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಡೌನ್ ಆಗಿದೆ. ಈ ಎಲ್ಲ ಬಸ್ಸಲ್ಲಿ ನೀವೇ ನೋಡ್ತಾ ಇದ್ರಲ್ಲ ಸರ್, ಎಲ್ಲ ಬಸ್ಸು ಖಾಲಿ ಬರ್ತಾ ಇದೆಯಲ್ಲ. ನಮ್ಮದು ಒಂದೇ ಅಂತಲೇ ಅಲ್ಲ, ಎಲ್ಲದೂ ಅದೇ ಥರ. ಹೌದು ಸರ್, ಇದು ಕಲೆಕ್ಷನ್ ಬರಲಿಲ್ಲ ಅಂತಂದರೆ ನಮ್ಮ ಕಾರ್ಮಿಕರಿಗೆ ಮತ್ತು ನಮ್ಮ ಸಂಸ್ಥೆಗೆ ಎಲ್ಲ ನಷ್ಟ ಉಂಟಾಗುತ್ತೆ ಸರ್. ಮಡಿಕೇರಿಯ ಓಂಕಾರ ಸದನದಲ್ಲಿ ಭಾನುವಾರ ಸಂಜೆ 4:30ಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸಮಾನ ಮನಸ್ಕ ಹಿಂದೂ ಸಂಘಟನೆಗಳ ವತಿಯಿಂದ ಹಿಂದೂ ಜನಜಾಗೃತಿ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಯಲ್ಲಿ ಹಿಂದೂಗಳ ಧರ್ಮಾಚರಣೆ ಹೇಗೆ ಹಾಗೂ ಹಿಂದೂ ಧರ್ಮದ ಕುರಿತು ತಿಳಿದುಕೊಳ್ಳುವ ಅವಕಾಶವಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ಹಿರಿಯರು ತಿಳಿಸಿದ್ದಾರೆ. ಮಡಿಕೇರಿಯ ಸಮಸ್ತ ಹಿಂದೂ ಬಾಂಧವರಿಗೆ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಮಡಿಕೇರಿಯ ಎಲ್ಲ ಸಮಾನ ಮನಸ್ಕ ಹಿಂದೂ ಸಂಘಟನೆಗಳ ಪರವಾಗಿ ನಮಸ್ಕಾರಗಳು. ಬಂಧುಗಳೇ, ದಿನಾಂಕ 8/3/2020 ಭಾನುವಾರದಂದು ಓಂಕಾರ ಸದನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳ ವತಿಯಿಂದ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನು ಆಯೋಜಿಸಲಾಗಿದೆ. ಮುಖ್ಯವಾಗಿ ಈ ಸಭೆಯ ಉದ್ದೇಶ ಹಿಂದೂಗಳು ಧರ್ಮದ ಆಚರಣೆಯನ್ನು ಮಾಡಬೇಕು, ಧರ್ಮದ ಬಗ್ಗೆ ತಿಳಿದುಕೊಳ್ಬೇಕು, ಧರ್ಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ನಮ್ಮ ವ್ಯಾವಹಾರಿಕ ಮತ್ತು ಸಾಂಸಾರಿಕ ಜೀವನದಲ್ಲಿದ್ದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅನ್ನೋದು ಮತ್ತು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಗೆ ಬರೋದರಿಂದ ತಾವು ನಮ್ಮ ಧರ್ಮದ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಉದಾಹರಣೆಗೆ, ಹಣೆಗೆ ಯಾಕೆ ಕುಂಕುಮ ಇಟ್ಕೊಳ್ಬೇಕು, ದೇವಸ್ಥಾನದಲ್ಲಿ ಹೇಗೆ ನಮಸ್ಕಾರವನ್ನು ಮಾಡಬೇಕು, ಇತರರು ಸಿಕ್ಕಿದಾಗ ನಾವು ಹೇಗೆ ಅವರಿಗೆ ನಮಸ್ಕಾರವನ್ನು ಮಾಡಬೇಕು, ದೇವಸ್ಥಾನಗಳಲ್ಲಿ ಹೇಗೆ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು, ಈ ರೀತಿ ಎಲ್ಲ ವಿಚಾರಗಳನ್ನು ಸಹ ನಾವು ಈ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯಲ್ಲಿ ನಾವು ತಿಳಿಯೋದಕ್ಕೆ ಸಾಧ್ಯ ಆಗಿದೆ ಮತ್ತು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಅಪೂರ್ವ ಅವಕಾಶ ಸಹಿತ ನಮಗೆ ಈ ಸಭೆಯಿಂದ ಸಿಗುತ್ತೆ. ಹಾಗಾಗಿ ಬಂಧುಗಳೇ, ತಾವೆಲ್ಲರೂ ಇದು ನಮ್ಮ ಧರ್ಮ ಕರ್ತವ್ಯ ಅಂತ ಭಾವಿಸಿ ಈ ಒಂದು ಧರ್ಮ ಜಾಗೃತಿಗಾಗಿ ಮಾಡ್ತಾ ಇರ್ತಕ್ಕಂತಹ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ನಿಮ್ಮ ಧರ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಹೇಳಿ ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ತಮ್ಮೆಲ್ಲರ ಬರುವಿಕೆಯನ್ನು ನಾವು ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ತಾವೆಲ್ಲರೂ ಆತ್ಮೀಯ ಸ್ವಾಗತವನ್ನು ತಮಗೆ ಬಯಸ್ತಾ ಇದ್ದೀವಿ. ನಿಮ್ಮನ್ನು ನಾವು ಕಾಯ್ತಾ ಇದ್ದೀವಿ. ಈ ಸಭೆಗೆ ಬನ್ನಿ, ಸಭೆಯನ್ನು ಯಶಸ್ವಿಗೊಳಿಸಿಕೊಡಿ. ಇದೀಗ ಬ್ರೇಕ್ನ ನಂತರ ವಾರ್ತೆಗಳು ಮುಂದುವರಿಯುವುದು. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ.
ಬ್ರೆಜಿಲ್ನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಾಫಿ ಉತ್ಪಾದನೆ ಮಾಡಲಾಗುತ್ತಿತ್ತು. ಆದರೆ ಈ ವರ್ಷ ಬ್ರೆಜಿಲ್ ಹಾಗೂ ಕೊಲಂಬಿಯಾ ಸೇರಿದಂತೆ ಕಾಫಿ ಬೆಳೆಯುವ ರಾಷ್ಟ್ರಗಳಲ್ಲಿ ಉತ್ಪಾದನೆ ಗಣನೀಯ ಪ್ರಮಾಣದಲ್ಲಿ ಕುಸಿದಿದೆ. ಕಾಫಿ ದರವು 8 ವರ್ಷಗಳ ಬಳಿಕ 10,000 ಗಡಿ ದಾಟಿದ್ದು ಕಾಫಿ ಬೆಳೆಗಾರರಲ್ಲಿ ಹರ್ಷ ತಂದಿದೆ. ಜನವರಿ ಹಾಗೂ ಫೆಬ್ರವರಿಯಲ್ಲಿ ಅರಬಿಕಾ ಪಾರ್ಚ್ಮೆಂಟ್ 50 ಕೆಜಿ ಚೀಲಕ್ಕೆ 8,500 ರಿಂದ 9,000 ಇದ್ದ ದರ ದಿಢೀರ್ ಆಗಿ ರೂಪಾಯಿ 10,000 ಗಡಿ ದಾಟಿದೆ. ಹೆಚ್ಚಿದ ಧಾರಣೆಯಿಂದಾಗಿ ಕೊಡಗು, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯ ಬೆಳೆಗಾರರು ಸಂತಸದ ಅಲೆಯಲ್ಲಿ ತೇಲುತ್ತಿದ್ದಾರೆ. ಕಾಫಿ ದರ 8 ವರ್ಷಗಳ ಬಳಿಕ 10,000 ಗಡಿ ದಾಟಿದ್ದು ಕಾಫಿ ಬೆಳೆಗಾರರಲ್ಲಿ ಹರ್ಷ ತಂದಿದೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಅರೇಬಿಕಾ ಪಾರ್ಚ್ಮೆಂಟ್ನ 50 ಕೆಜಿ ಚೀಲಕ್ಕೆ 8,500 ರಿಂದ 9,000 ಇದ್ದ ದರ ದಿಢೀರಾಗಿ 10,000 ಗಡಿ ದಾಟಿದೆ. ಹೆಚ್ಚಿದ ಧಾರಣೆಯಿಂದಾಗಿ ಕೊಡಗು, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯ ಬೆಳೆಗಾರರು ಸಂತಸದ ಅಲೆಯಲ್ಲಿ ತೇಲುತ್ತಿದ್ದಾರೆ. ಬೆಲೆ ಕುಸಿತ, ಕಾರ್ಮಿಕರ ಕೊರತೆ, ದುಬಾರಿ ಖರ್ಚಿನ ಕಾರಣಕ್ಕೆ ತೋಟದ ನಿರ್ವಹಣೆಯನ್ನೇ ಕೈಬಿಟ್ಟಿದ್ದ ರೈತರು ಮತ್ತೆ ತೋಟದತ್ತ ಮುಖ ಮಾಡಿದ್ದಾರೆ. ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಕಾಫಿ ಕೊಯ್ಲು ನಡೆದು ಜನವರಿ ವೇಳೆಗೆ ಮಾರಾಟ ಮಾಡ್ತಾರೆ. ಜನವರಿಯಲ್ಲಿ ಕಡಿಮೆ ದರಕ್ಕೆ ಮಾರಾಟ ಮಾಡಿದವರು ಕೈ ಹಿಸುಕಿಕೊಳ್ಳುತ್ತಿದ್ರೆ ದಾಸ್ತಾನು ಮಾಡಿದ್ದ ಬೆಳೆಗಾರರು ಇದೀಗ ಸಂತಸದಿಂದ ಕ್ಯೂರಿಂಗಿಗೆ ತಂದು ಕಾಫಿ ಮಾರಾಟ ಮಾಡ್ತಾ ಇದ್ದಾರೆ. ವರ್ತಕರು ಬೆಳೆಗಾರರ ಬಳಿಯೇ ತೆರಳಿ ಕ್ಯೂರಿಂಗಿಗಿಂತಲೂ ಹೆಚ್ಚಿನ ದರ ನೀಡಿ ಕಾಫಿ ಖರೀದಿ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ 50 ಕೆಜಿ ಅರೇಬಿಕಾ ಪಾರ್ಚ್ಮೆಂಟ್ ಚೀಲ ಬುಧವಾರ 10,400 ರಿಂದ 10,500ಕ್ಕೆ ಮಾರಾಟವಾಗಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಅರೇಬಿಕಾ ಪಾರ್ಚ್ಮೆಂಟ್ಗೆ ಸಿಕ್ಕಿರುವ ಗರಿಷ್ಠ ಬೆಲೆ ಅಂತಾರೆ ವರ್ತಕರು. 2014ರಲ್ಲೂ ಅರೇಬಿಕಾ ಕಾಫಿಗೆ 9,600 ರಿಂದ 9,800 ರೂಪಾಯಿ ಬೆಲೆ ಸಿಕ್ಕಿತ್ತು. ಬಳಿಕ ಧಾರಣೆ 6,000ಕ್ಕೆ ಕುಸಿದಿತ್ತು. ದರ ಇಂದು ಹೆಚ್ಚುವ ಸಾಧ್ಯತೆ ಇದೆ ಅಂತಾರೆ ವ್ಯಾಪಾರಿಗಳು. ಎಬಿಸಿ ಮತ್ತಿತರ ಕ್ಯೂರಿಂಗ್ಗಳಲ್ಲಿ ಕಾಫಿ ದಾಸ್ತಾನು ಮಾಡಿಕೊಂಡಿರುವ ಬೆಳೆಗಾರರು ಮತ್ತಷ್ಟು ದರ ಏರಿದ ಮೇಲೆಯೇ ಬಿಲ್ ಹಾಕಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಪುತ್ತೂರು ಸಮೀಪದ ಕುಂಬ್ರಾ ಶೇಖಮಾಲೆಯ ಕರ್ಕೇರ ಮಂಡ್ಯಂಗಲ ತರುವಾಡುಗಳ ನೇಮೋತ್ಸವ ಅದ್ದೂರಿಯಾಗಿ ನೆರವೇರಿತು. ಭೂತಗಳ ಕೋಲ ಒಂದೊಂದು ರೀತಿಯಲ್ಲಿ ತಮ್ಮ ಅವತಾರಗಳು ಭಕ್ತಾದಿಗಳನ್ನು ಸೆಳೆಯಿತು. ಭಕ್ತರು ರಾತ್ರಿ ಪೂರ್ತಿ ದೇವರ ಆರಾಧನೆಯಲ್ಲಿ ತೊಡಗಿದರು. ನಿರಂತರವಾಗಿ ನಡೆದ ಭೂತಾರಾಧನೆಯಲ್ಲಿ ದಕ್ಷಿಣ ಕನ್ನಡ, ಬೆಂಗಳೂರು, ಮೈಸೂರು, ಕೊಡಗಿನ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಪುತ್ತೂರು ಸಮೀಪದ ಕುಂಬ್ರ ಶೇಖಮಲೆಯ ಕರ್ಕೆರ ಮಡ್ಯಂಗಳ ತರವಾಡುಗಳ ನೇಮೋತ್ಸವ ಅದ್ದೂರಿಯಾಗಿ ನೆರವೇರಿತು. ಭೂತಗಳ ಕೋಲ ಒಂದೊಂದು ರೀತಿಯಲ್ಲಿ ತಮ್ಮ ಅವತಾರಗಳು ಭಕ್ತಾದಿಗಳನ್ನು ಸೆಳೆಯಿತು. ಭಕ್ತರು ರಾತ್ರಿ ಪೂರ್ತಿ ದೇವರ ಆರಾಧನೆಯಲ್ಲಿ ತೊಡಗಿದ್ರು. ನಿರಂತರವಾಗಿ ನಡೆದ ಭೂತಾರಾಧನೆಯಲ್ಲಿ ದಕ್ಷಿಣ ಕನ್ನಡ, ಬೆಂಗಳೂರು, ಮೈಸೂರು, ಕೊಡಗಿನ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭಕ್ತಿಯಿಂದ ಪೂಜೆಯಿಂದ ಸಲ್ಲಿಸಿದ್ರು. ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ವಿಷ್ಣುಮೂರ್ತಿ, ವರ್ಣರ ಪಂಜುರುಳಿ, ಧೂಮಾವತಿ, ಗುಳಿಗ, ಪಾಷಾಣಮೂರ್ತಿ, ಪಂಜುರುಳಿ, ಸಂಚಾರ ಗುಳಿಗ, ಧರ್ಮದೇವತೆ ಈ ದೈವಗಳ ಭೂತಾರಾಧನೆ ನೆರವೇರಿತು. ದೈವಗಳ ಕೋಲಕ್ಕೆ ತಕ್ಕಂತೆ ತಮಟೆ ವಾದ್ಯ, ಮಂಗಳವಾದ್ಯ ಇನ್ನಿತರ ವಾದ್ಯಗಳು ಜನರನ್ನು ಮನರಂಜಿಸಿತು. ಮಡಿಕೇರಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಭೆ ನಗರದ ಕೂರ್ಗ್ ಕಮ್ಯುನಿಟಿ ಹಾಲ್ನಲ್ಲಿ ನಡೆಯಿತು. ಬೀದಿ ಬದಿ ವ್ಯಾಪಾರಸ್ಥರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತಲ್ಲದೆ ಸರ್ಕಾರದಿಂದ ವ್ಯಾಪಾರಸ್ಥರಿಗೆ ದೊರಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಮಡಿಕೇರಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಭೆ ನಗರದ ಕೂರ್ಗ್ ಕಮ್ಯುನಿಟಿ ಹಾಲ್ನಲ್ಲಿ ನಡೆಯಿತು. ಬೀದಿ ಬದಿ ವ್ಯಾಪಾರಸ್ಥರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತಲ್ಲದೆ ಸರ್ಕಾರದಿಂದ ವ್ಯಾಪಾರಸ್ಥರಿಗೆ ದೊರಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಅರುಂಧತಿ ಅವರು ಮಾತನಾಡಿ, ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ವಿವರಿಸಿದರು. ಇದೀಗ ಬ್ರೇಕ್. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಸಮಾಜದಲ್ಲಿ ಸಮುದಾಯ ಮತ್ತು ಜನರ ಹೃದಯಗಳನ್ನು ಕಟ್ಟುವ ಕಾರ್ಯ ವಿದ್ಯಾರ್ಥಿಗಳಿಂದ ಆಗಬೇಕು ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜು ಅಭಿವೃದ್ಧಿ ಸಮಿತಿಯ ನಿರ್ದೇಶಕರು ಮತ್ತು ಕಲಾ ನಿಕಾಯದ ಡೀನ್ ಪ್ರೊಫೆಸರ್ PL ಧರ್ಮ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಗರದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ಶನಿವಾರ ನಡೆದ 71ನೇ ವರ್ಷದ ಕಾಲೇಜು ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು.
ಸಮಾಜದಲ್ಲಿ ಸಮುದಾಯ ಮತ್ತು ಜನರ ಹೃದಯಗಳಿಂದ ಕಟ್ಟುವ ಕಾರ್ಯ ವಿದ್ಯಾರ್ಥಿಗಳಿಂದ ಆಗಬೇಕೆಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜು ಅಭಿವೃದ್ಧಿ ಸಮಿತಿಯ ನಿರ್ದೇಶಕರು ಹಾಗೂ ಕಲಾ ನಿಲಯದ ಪ್ರೊಫೆಸರ್ ಪಿಎಲ್ ಧರ್ಮ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ಶನಿವಾರ ನಡೆದ 71ನೇ ವರ್ಷದ ಕಾಲೇಜು ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. 34 ವರ್ಷದ ಹಿಂದೆ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಇಂದು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸಂತಸ ತಂದಿದೆ ಎಂದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿಗೆ ತನ್ನದೇ ಆದ ಇತಿಹಾಸವಿದೆ. ಸಾರ್ವಜನಿಕರು ಬಾಹ್ಯವಾಗಿ ಕಾಲೇಜನ್ನು ಗಮನಿಸುತ್ತಾರೆ. ಕಾಲೇಜಿನ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೆಲಸ ವಿದ್ಯಾರ್ಥಿಗಳಿಂದ ಆಗಬೇಕೆಂದರು. ಈ ಕಾಲೇಜಿಗೆ ಬಂದಾಗ ಬಹಳ ವಿಶೇಷವಾದ ಒಂದು ಆನರ್ ಸಿಕ್ತು ನನಗೆ NCC ಕೆಡೆಟ್ಸ್ಗಳಿಂದ. ಐ ವಾಸ್ ಆಲ್ಸೋ NCC ಸ್ಟೂಡೆಂಟ್ ಇಯರ್. ಒಂದು ಏರ್ಫೋರ್ಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ತುಂಬ ಇಮೋಷ್ನಲ್ ಆಯಿತು ಅದು. ಆಮೇಲೆ ಇಲ್ಲಿ 2-3 ಹೆಣ್ಮಕ್ಳು, ಸಣ್ಣ ಮಕ್ಕಳು ಅವರ ಹ್ಯಾಂಡಿಕ್ರಾಫ್ಟ್ ಪೀಸಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರ ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡಿದೆ ನಾನು. ಅವರ ಪ್ರೊನೌನ್ಸಿಯೇಷನ್ ಕೇಳ್ತಾ ಇದ್ದೆ ಭಾಳ ಕ್ಯೂರಿಯಾಸಿಟಿಯಿಂದ. ಅವ್ರು ಹೆಂಗೆ ಆಂಟ್ರಪ್ರನ್ಯೂರ್ ಇಸ್ ಆಲ್ಸೋ ಲಿಸನಿಂಗ್ ಟು ಅಸ್ ಕೇರ್ಫುಲಿ. ಬಹಳ ಅದ್ಭುತವಾದ ಫೀಲಿಂಗ್. ನನ್ನ ಕಾಲೇಜ್ ಎಷ್ಟು ಟ್ರಾನ್ಸ್ಫಾರ್ಮ್ ಆಗಿದೆ, ನನ್ನ ಕಾಲೇಜ್ ಎಷ್ಟು ವಿಶೇಷವಾದ ಬೆಳವಣಿಗೆ ಪಡ್ಕೊಂಡಿದೆ ಅನ್ನೋದು ಆ ಮಕ್ಕಳಿಂದ ವ್ಯಕ್ತ ಆಗ್ತಾ ಇತ್ತು. ಅವರಲ್ಲಿರುವ ಕಾನ್ಫಿಡೆನ್ಸ್ ನೋಡಿ ಬಹಳ ಸಂತೋಷ ಆಗಿದೆ ನನಗೆ. ಈ ಥರದ ಕಾನ್ಫಿಡೆನ್ಸ್ ನನಗೇನಾದರೂ ಸಿಕ್ಬಿಟ್ಟಿದೆ ನನ್ನ ಕಾಲದಲ್ಲಿ, ನಾನು ಏನಾದರೂ ಬೇರೆ ಆಗ್ಬಿಡ್ತಿದ್ದೆ ಅನಿಸಿತ್ತು. ಬ್ಲೇಮ್ ಮಾಡ್ತಾ ಇಲ್ಲ ನಾನು, ಆದರೆ ಬಹಳ ದೊಡ್ಡ ಬೆಳವಣಿಗೆ. ಒಂದು ಹೆಣ್ಮಗಳು ಇಷ್ಟು ಕಾನ್ಫಿಡೆಂಟ್ ಆಗಿ ತಾನು ಏನು ಮಾಡಿದ್ದೀನಿ, ಯಾಕೆ ಹೀಗೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಶೇಷ ನನಗೆ. ಎರಡನೇದು, she's anchoring the program. The way she uses the words and presenting and guiding the program, really appreciable. ಅದ್ಭುತವಾದ ಭಾಷೆ ಇಲ್ಲಿದೆ. ಕನ್ನಡ ಮಾತನಾಡೋರಾಗಲಿ, ಇಂಗ್ಲಿಷ್ ಮಾತನಾಡೋರಾಗಲಿ, ಇದುವೇ ಕೊಡವ ಲ್ಯಾಂಗ್ವೇಜ್ ಯುವರ್ ಮದರ್ ಟಂಗ್. ಐ ಆಮ್ ಶೂರ್ ಮೋಸ್ಟ್ ಆಫ್ ಯು ನೋ. ಭಾಷೆಯನ್ನು ಎಷ್ಟು ಚೆನ್ನಾಗಿ ಬಳಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕನ್ನಡ ವಿಭಾಗದ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಮತ್ತು ಇಂಗ್ಲಿಷ್ ವಿಭಾಗದ ಎಲ್ಲ ಅಧ್ಯಾಪಕ ಮಿತ್ರರಿಗೆ, ಇನ್ಕ್ಲೂಡಿಂಗ್ ದೇರ್ ಪೇರೆಂಟ್ಸ್, ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಬಹಳ ಅದ್ಭುತವಾದ ಟ್ರೈನಿಂಗ್ ಅದು. ಕೇಳ್ತಾ ಇದ್ದೆ ನಾನು. ಸುಮಾರು ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಾರ್ಥನೆ ಕೇಳಿದ್ದೇನೆ ನಾನು. ಇಷ್ಟು ಮೆಲೋಡಿಯಸ್ ಆಗಿ, ಇಷ್ಟು ಅದ್ಭುತವಾಗಿ ಪ್ರಾರ್ಥನೆ ಮಾಡಿದ್ರು ಆ ಹೆಣ್ಮಗಳು ಯಾರು ಗೊತ್ತಿಲ್ಲ. ಆ ಹೆಣ್ಣುಮಕ್ಕಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಗೌರವ ಸೂಚಿಸ್ತೇನೆ. ಬಹಳ ಅದ್ಭುತವಾದ ಪ್ರಾರ್ಥನೆ. ಸ್ನೇಹಿತರೆ, ನಾನು ನಿಮ್ಮ ಕಾಲೇಜ್ದು ವರದಿ ನೋಡ್ತಾ ಇದ್ದೆ. ಇಷ್ಟೆಲ್ಲ ಕೆಲಸ ಮಾಡಿ, ಇಷ್ಟು ಕೆಲಸ ಮಾಡಲಿಕ್ಕೆ ನಿಮಗೆ ಸಮಯ ಎಲ್ಲಿ ಬಂತು? ಪ್ರಾಂಶುಪಾಲರು ಹೇಗೆ ಸಮಯ ಕೊಟ್ಟರು ನಿಮಗೆಲ್ಲ ಅಂತ ಕೇಳ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದೆ. ಬಹಳಷ್ಟು ಕೆಲಸ ಮಾಡಿದ್ದೀರಿ. ಅಧ್ಯಾಪಕ ಮಿತ್ರರಿಗೆ ಮತ್ತು ವಿದ್ಯಾರ್ಥಿ ಸ್ನೇಹಿತರಿಗೆ, ಪ್ರಾಂಶುಪಾಲರಿಗೆ, ಈ ಊರಿನ ಎಲ್ಲ ನಾಗರಿಕರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ವಿಶ್ವವಿದ್ಯಾನಿಲಯದ ಒಂದು ಕಾಲೇಜಿನಲ್ಲಿ ಇಷ್ಟೊಂದು ಕ್ರಿಯೇಟಿವ್ ಆದ ಕೆಲಸಗಳು ನಡೀತಾ ಇದೆ ಅಂತಂದರೆ, ಅದರ ಜೊತೆಗೆ ಪಾಠ ಪ್ರವಚನಗಳ ಜೊತೆಗೆ ನಡೀತಾ ಇದೆ ಅಂತಂದರೆ ಅದು ಬಹಳ ವಿಶೇಷವಾದದ್ದು. ಬೆಂಗಳೂರಿನ ಸಿಗ್ಮಾ ದಟ್ ವರ್ಕ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರೇ ಮಾದಂಡ ಶರಣ್ ಪೂರ್ಣಚ್ಚ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಸಾಕಷ್ಟು ನೀಡಿದೆ. ವಿದ್ಯಾರ್ಜನೆಗೆ ಅಗತ್ಯವಾದ ವಾತಾವರಣ ಕಾಲೇಜಿನಲ್ಲಿದೆ. ಇವೆಲ್ಲವನ್ನ ಬಳಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ. ಮುಂದಿನ ಪೀಳಿಗೆಗೆ ಕಾಲೇಜನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಅಂತ ಸಲಹೆ ನೀಡಿದರು. Principal Jagatimaya sir, I was reading about him yesterday actually. I need to tell something about our chief guest, Dharma sir. ಇವತ್ತು ಬೆಳಗ್ಗೆ ಬರುವಾಗ ಅವ್ರ ಬಗ್ಗೆ ಪರಿಚಯ ಆಯಿತು. ವ್ಯಕ್ತಿ ಯಾರು ಅಂತ ಗೊತ್ತಿರಲಿಲ್ಲ. ಅದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅದು ನಮ್ಮ ಭಾಗ್ಯ. ಅವರ ಸ್ಟೇಜ್ ಮೇಲೆ ಅವರ ಜೊತೆ ಕೂರೋದು ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಿಮ್ಮ ಒಂದು ಅದೃಷ್ಟ, ಇಂಥೋ ಮಾರ್ಗದರ್ಶನ ನಿಮಗೆ ಬೇಕು. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ, ನಾವು ಸಿಲ್ವರ್ ಸ್ಪೂನಿಂದ ಬಂದಿದ್ದೀವಿ, ನಮಗೆ ಈ ಹಣದ ಮೌಲ್ಯ ಬೇಕಾಗಿಲ್ಲ, ಒಂದು ಡಿಗ್ನಿಫೈಡ್ ಲೈಫ್ ಬೇಕು ಅಂತ. ಬಟ್ somebody is telling about his life history. That is the biggest achievement where you can learn. Because I follow the same note, because I don't have any background of businessmen in my family. I don't have, as I said, I am not from a silver spoon again. So, ಒಂದು ಮಾತ್ರ ತಿಳ್ಕೊಳ್ಳಿ, ನಿಮ್ಮ ಕಾಲೇಜ್
ನಿಮಗೆ ಕೊಟ್ಟಿರೋದು ಭಾಳಷ್ಟು ಇದೆ. ನಿಮ್ಮ ಅದೃಷ್ಟ ಅನ್ಬೋದು, ಇಷ್ಟು ಒಳ್ಳೆ ಫ್ಯಾಕಲ್ಟೀಸ್ ಇದೆ, ಇಷ್ಟು ಒಳ್ಳೆ ಕ್ಯಾಂಪಸ್ ಇದೆ. ಆ್ಯಂಡ್ ಆರ್ಟ್ ಗ್ಯಾಲರಿಗೆ ನಾನು ಸರ್ ಹೋದಾಗ ದ ಬ್ಯೂಟಿಫುಲ್ ಕಮ್ಯುನಿಕೇಷನ್ ವೇರ್ ದಿಸ್ ಇಸ್ ವಾಟ್ ವಿ ರಿಕ್ವೈರ್ ಫಾರ್ ನೆಕ್ಸ್ಟ್ ಜನರೇಷನ್. ದಿಸ್ ಯು ನೀಡ್ ಟು ಡೆವಲಪ್ ಇಟ್, ನಾಟ್ ಬರೀ ಈ ಒಂದು ಫಂಕ್ಷನ್ಗೆ ನಾವು ರೆಡಿಯಾಗಿ ಬರೋದಲ್ಲ, ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ಹೇಳ್ಕೊಡಿ. ಏನು ಅದರಲ್ಲಿ ಮುಚ್ಚಿ ಮರೆಯಲ್ಲ, ಫ್ಯಾಕಲ್ಟಿನೇ ಎಲ್ಲ ಕಲಿಸ್ಬೇಕು ಅಂತಿಲ್ಲ. ನಿಮ್ಮ ಒಂದು ಸ್ಟೂಡೆಂಟ್ಸು ನೀವು ನಿಮ್ಮ ಕ್ಲಾಸಿನಲ್ಲಿ ನೀವು ಲೀಡ್ರಾಗಿ ನಿಮ್ಮ ಜೊತೆ ಇಬ್ಬರನ್ನ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ನಡೆಸೋದೇ ನಾಡಿನ ಲೀಡರ್ಶಿಪ್ ಕ್ವಾಲಿಟಿ. ಓಕೆ ಸರ್ ಹೇಳಿದ್ರು ತುಂಬಾ ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ತುಂಬಾ ಈ ಕಾಲೇಜಿಗೆ ಅಡ್ವಾನ್ಸ್ ಪ್ಲ್ಯಾಟ್ಫಾರ್ಮ್ ಡೆವಲಪ್ ಮಾಡ್ತಾ ಇದ್ದಾರೆ. ಎಸ್, ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜುಗಳು ಯಾವತ್ತೂ ಮುಂದೆ ಇದ್ದಾರೆ. ಯಾಕಂದರೆ ಇಂಥವ್ರ ಮಾರ್ಗದರ್ಶನದಲ್ಲಿ ನೀವು ಇರಬೇಕಾದ್ರೆ ಸ್ಟೂಡೆಂಟ್ಸ್ಗೆ ಆ ಒಂದು ಪವರ್ ಬೇಕು. ಎಲ್ಲ ಪವರು ಐ ಥಿಂಕ್ ಸೊ ಜಗತ್ತಿಮಾಯ ಅವರ ಲೀಡರ್ಶಿಪ್ಪಲ್ಲಿ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಬಟ್ ಫ್ಯಾಕಲ್ಟೀಸ್ ಆಲ್ಸೋ ಬಿ ವೆರಿ ಫ್ರೆಂಡ್ಲಿ ವಿತ್ ಯುವರ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಬಿ ವೆರಿ ಫ್ರೆಂಡ್ಲಿ ವಿತ್ ಯುವರ್ ಫ್ಯಾಕಲ್ಟೀಸ್. ಆ್ಯಂಡ್ ಆಲ್ಸೋ ಸಾರ್ ಹೇಳಿದಂಗೆ ಕ್ಲಾಸ್ಗೆ ಬರೋದು ಮುಖ್ಯ ಅಲ್ಲ, ಕ್ಲಾಸಲ್ಲಿ ನಾನು ಒನ್ ಅವರ್ ಏನು ಸ್ಪೆಂಡ್ ಮಾಡ್ತೀನಿ ದಟ್ ಈಸ್ ಯುವರ್ ಗೋಲ್ಡನ್ ಮೂಮೆಂಟ್. 3 ವರ್ಷ ನಾನು ಏನು ಕಷ್ಟಪಡ್ತೀನಿ ಇಲ್ಲಿ, ಆ 30 ವರ್ಷ ನಿಮ್ಮನ್ನು ಕಾಪಾಡ್ತದೆ. ಈ ವೇದಿಕೆಯಲ್ಲಿ ನಾಳೆ ನೀವು ಬರ್ತೀರಿ. ಈ ವೇದಿಕೆಯಲ್ಲಿ ನೀವು 3 ವರ್ಷ ಕಷ್ಟಪಟ್ಟರೆ ದೊಡ್ಡ ಸಾಹಸ ಅಲ್ಲ. ಈ ವೇದಿಕೆ ಮೇಲೆ ಇದೇ 81ನೇ ಆ್ಯನ್ಯುವಲ್ ಡೇ ಇದ್ದರೆ 91ನೇದಿದ್ದರೆ ನೀವು ಈ ವೇದಿಕೆಯಲ್ಲಿ ಕೂತ್ಕೊಂಡು ನಿಮ್ಮ ನೆಕ್ಸ್ಟ್ ಜನ್ರೇಷನ್ನ ಕಾಪಾಡ್ತೀರ. ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಡಾಕ್ಟ್ರು ಇಂಜಿನಿಯರ್ ಅನ್ನೋದು ಫೀಲ್ ಮಾಡೋಕ್ಕೆ ಹೋಗಬೇಡಿ. ಅವರವರ ಇಂಟ್ರೆಸ್ಟ್ ಏರಿಯಾ ತುಂಬ ಇರ್ತದೆ. ಎಂಟರ್ಪ್ರಿನರ್ಶಿಪ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು. ಅದು ಒಂದು ಅವರವರ ಪರ್ಸ್ನಲ್ ಇದಕ್ಕೆ ಬಿಟ್ಟರೆ ಎಲ್ಲರೂ ಈ ಸ್ಟೇಜಲ್ಲಿ ಇರೋದು ಜಸ್ಟ್ ಎ ಮೂಮೆಂಟ್ ಅಷ್ಟೆ. ಎಲ್ಲ ಒಂದು ಮೂಮೆಂಟಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಎವ್ರಿಬಡಿ ವಿಲ್ ಬಿ ಎ ಅಚೀವರ್. ಎವ್ರಿ ಇಂಡಿವಿಜುವಲ್ ಹ್ಯಾವ್ ಎ ಬೆಸ್ಟ್ ಕ್ವಾಲಿಟಿ ಆಫ್ ದೇರ್ ಲೈಫ್. ಈಗ ನೆಕ್ಸ್ಟ್ ಲ್ಯಾಪ್ಟಾಪ್ ಕೊಟ್ಟಿರೋದು ಅದು ನಿಮ್ಮ ಸಿಸ್ಟಮ್ ಅಡ್ಮಿನ್ ಯೂಸ್ ಮಾಡೋದಕ್ಕಲ್ಲ. ನೀವು ಸ್ಟೂಡೆಂಟ್ಸ್ ಹೋಗಬೇಕು, ವಾಟ್ ಈಸ್ ನೆಕ್ಸ್ಟ್ ಜನ್ರೇಷನ್, ಎಲ್ಲ ಬೇಸಿಕ್ ನಾಲೆಜಸ್ಸನ್ನು ಕಲಿಬೇಕು. ನೀವು ಸ್ಟೂಡೆಂಟ್ಸ್ ಶುಡ್ ರೈಸ್ ಎ ಕ್ವಶನ್. ಸಾರ್ ಹೇಳಿದಾಗೆ ಫ್ಯಾಕಲ್ಟಿ ಶುಡ್ ನಾಟ್ ಆನ್ಸರ್ ವಾಟ್ ಯು ಕ್ವಶನ್ಸ್ಗೆ. ನೀವು ನಿಮ್ಮ ಕ್ಲಾಸ್ನಲ್ಲಿ ಕ್ವಶನ್ಸ್ ಕೇಳಿದಾಗ ನಿಮ್ಮ ಕೊಲೀಗ್ಸ್ ವಿಲ್ ಲರ್ನ್ ವಾಟ್ ಯು ಆರ್ ಆಸ್ಕಿಂಗ್ ಫಾರ್. ಸೊ ನಾನು ಜಾಸ್ತಿ ಸಮಯ ತಗೊಳ್ಳೋಣ. ಈ ಸಂದರ್ಭ ಶರಣ್ ಪೂಣಚ ಅವರು ಕಾಲೇಜಿಗೆ ಲ್ಯಾಪ್ಟಾಪ್ ಅಂದ ಕೊಡುಗೆಯಾಗಿ ನೀಡಿದರು. ಪಠ್ಯ ವಿಷಯಗಳಲ್ಲಿ ಕ್ರೀಡೆ ಮತ್ತು ಎನ್ಸಿಸಿ ವಿಭಾಗದಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿವಿಧ ವಿಭಾಗಗಳ ದತ್ತಿ ಬಹುಮಾನವನ್ನು ವಿದ್ಯಾರ್ಥಿಗಳಿಗೆ ನೀಡಿ ಗೌರವಿಸಲಾಯಿತು. Well, I know the reason why the students are not here for the last address, because when Professor Dharma gave such a beautiful speech, they definitely know that there can be no other speech today which can beat that. It was a wonderful speech by Professor Dharma, and he actually spoke his heart out, and I am very proud of him that he is alumnus of this college, and he has grown tall and highly polished person, and I would like to see better of him in the coming days. Definitely we would see he is still very young, and we all should be proud that a son of this soil has risen to that level. And he has of course touched various aspects of the college life, and I'll be wanting for words after listening to him. I would even now I have the biggest desire of speaking so well in Kannada. Yesterday it was Professor Mallikarjuna Kalamarali, and today it was Dr. Dharma, and wonderful oration, and
thanks to that, you have inspired our students. The students, you have to take cue from his talk and then, of course, become very good citizens of this country. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸಿಕೊಳ್ಳುವತ್ತ ವಿಶೇಷ ಗಮನ ಹರಿಸುವಂತೆ ಶಾಸಕರಾದ ಕೆಜಿ ಬೋಪಯ್ಯ ಅವರು ತಿಳಿಸಿದ್ದಾರೆ. ತಾಲೂಕಿನ ಜೋಡಪಾಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯ ವಿಶೇಷ ಯೋಜನೆ ಅಡಿಯಲ್ಲಿ 2018-19 ಸಾಲಿನಲ್ಲಿ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಪ್ರಾಥಮಿಕ ಶಾಲಾ ಕೊಠಡಿಗಳ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ 3 ಕೊಠಡಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳಿಂದ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು, ಜೊತೆಗೆ ತರಗತಿಗಳಿಂದ ತಪ್ಪಿಸದೆ ಹಾಜರಾಗಬೇಕೆಂದು ಶಾಸಕ ಕೆಜಿ ಬೋಪಯ್ಯ ಅವರು ತಿಳಿಸಿದರು. ಕಾಲೇಜು ಶಿಕ್ಷಣ ಇಲಾಖೆ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಶನಿವಾರ ಕಾಲೇಜಿನ ವಾಣಿಜ್ಯ ವಿಭಾಗದ ಧ್ವನಿ ದೃಶ್ಯ ಕೊಠಡಿಯಲ್ಲಿ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಮೂರ್ನಾಡಿನ ಪದವಿಪೂರ್ವ ಕಾಲೇಜು ಮಾರ್ಚ್ 6ರಿಂದ ವಿವಿಧೆಡೆ ನಡೆದ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ವಿಜಯ ಸಾಧಿಸುವುದರ ಮೂಲಕ ಸತತವಾಗಿ 4 ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಹಾಕಿಯಲ್ಲಿ ಯಶಸ್ವಿ ಸಾಧನೆ ಮಾಡಿದೆ. ಇತ್ತೀಚೆಗೆ ನಡೆದ ಬ್ಲೇಜ್ ಹಾಕಿ ಪಂದ್ಯಾವಳಿ, ದಕ್ಷಿಣ ವಲಯ ಹಾಕಿ ಪಂದ್ಯ, ಮೈಸೂರಿನ ಸೇಫಿಯಾನ್ ಕಪ್ ಮತ್ತು ಮೈಸೂರಿನಲ್ಲಿ ನಡೆದ ಮೈಕಾ ಕಪ್ ಈ ಎಲ್ಲ ಪಂದ್ಯಾವಳಿಗಳಲ್ಲಿ ಪ್ರತಿಷ್ಠಿತ ತಂಡಗಳೊಂದಿಗೆ ಸೆಣಸಾಡಿ ಪ್ರಥಮ ಸ್ಥಾನ ಪಡೆದ ಸಂತೋಷಕ್ಕಾಗಿ ಮೂರ್ನಾಡು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವರ್ಗದವರು ವಿದ್ಯಾರ್ಥಿಗಳ ಈ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವಿಜಯೋತ್ಸವ ಆಚರಿಸಿದರು. ಕೊಡಗು ಜಿಲ್ಲೆಯ ಕುಶಾಲನಗರದಿಂದ ಕಣಿವೆವರೆಗೆ ಉಂಟಾಗುವ ಕಾವೇರಿ ನೀರಿನ ಪ್ರವಾಹ ತಪ್ಪಿಸಲು ಯೋಜನೆಯೊಂದನ್ನು ರೂಪಿಸಲಾಗುತ್ತಿದೆ. ನಬಾರ್ಡ್ ವತಿಯಿಂದ 3 ಕೋಟಿಯ ಈ ಯೋಜನೆ ಬಗ್ಗೆ ಬಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಕುಶಾಲನಗರ ಪಟ್ಟಣ ಪಂಚಾಯತ್ ಹಾಗೂ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳೊಂದಿಗೆ ಪರಿಶೀಲನೆ ಮಾಡಿ ಚರ್ಚೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿಯಂತ್ರಣ ತಪ್ಪಿದ ಲಾರಿ ಸೀದಾ ತೋಟದ ಒಳಗೆ, ಸಿದ್ದಾಪುರ ಮೈಸೂರು ರಸ್ತೆಯಲ್ಲಿ ಘಟನೆ. 10 ವರ್ಷದ ಕಡಿದಾಗಿದ ಅರೇಬಿಕಾ ಪಾರ್ಚ್ಮೆಂಟ್ ಕಾಫಿ, ಸಂತಸದಲ್ಲಿ ಕಾಫಿ ಬೆಳೆಗಾರರು. ಕೆಎಸ್ಆರ್ಟಿಸಿಗೂ ತಟ್ಟಿದ ಕೊರೋನಾ ಬಿಸಿ, ಒಂದು ಟ್ರಿಪ್ಗೆ 13,000 ಇದ್ದ ಬಸ್ ಕಲೆಕ್ಷನ್ ಇಂದು 3,000 ರೂಪಾಯಿಗೆ ಇಳಿಕೆ. ಬೀದಿ ವ್ಯಾಪಾರಸ್ಥರ ಸಂಘದ ಸಭೆ, ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಅಧಿಕಾರಿಗಳ ಸಲಹೆ. ಕಾಲೇಜಿನ 71ನೇ ವರ್ಷದ ವಾರ್ಷಿಕೋತ್ಸವ, ಬಡತನ ಮೀರಿ ಬದುಕಿನಲ್ಲಿ ಗುರಿ ತಲುಪಲು ಶಿಕ್ಷಣ ಪಡೆಯಿರಿ, ಪ್ರೊಫೆಸರ್ PL ಧರ್ಮ ಸಲಹೆ. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.